ಪ್ರತಿಯೊಬ್ಬ ಅಧಿಕಾರಿನೂ ಕೂಡ ಇಲ್ಲಿ ಕರ್ನಾಟಕದಲ್ಲಿ ಕೆಲಸ ಮಾಡೋರು ಕನ್ನಡ ಕಲ್ತಿರಬೇಕು, ಕನ್ನಡದಲ್ಲಿ ವ್ಯವಹರಿಸಬೇಕು. ಹಂಗೆ ಮಾಡಿದ್ರೆ ಕ್ರಮ ತಗೋತೀವಿ. ಈ ಬಾರಿ ಬಜೆಟ್ ಜನರಿಂದ ಒಳ್ಳೆ ಪ್ರತಿಕ್ರಿಯೆ ಬರ್ತಲ್ಲ, ಮಾಧ್ಯಮದವರಿಂದಲೂ ಒಳ್ಳೆ ಪ್ರತಿಕ್ರಿಯೆ ಬರ್ತಲ್ಲ, ಅದು ಸಹಿಸ್ಕೊಳ್ಳಿಕ್ಕಾಗದೇನೆ ಈ ತರ ಮಾಡ್ತಾ ಇದ್ದಾರೆ ಅಷ್ಟೇ. ಪ್ರೈಮ್ ಮಿನಿಸ್ಟರ್ ಕೇಸ್ನಲ್ಲಿ ಬಿರ್ಲಾ ಮತ್ತೆ ಸಹರಾ ಕೇಸ್ನಲ್ಲಿ ಏನ್ ಹೇಳಿದ್ದಾರೆ ಸುಪ್ರೀಂ ಕೋರ್ಟ್ನವರು? ಏನ್ ಹೇಳಿದ್ದಾರೆ? ಎನಿ ಎಂಟ್ರಿ ಇನ್ ಎನಿ ಡೈರಿ ಈಸ್ ಇನ್ಕನ್ಕ್ಲೂಸಿವ್ ಪ್ರೂಫ್ ಅಂತ ಹೇಳಿದ್ದಾರೆ. ಅದನ್ನೆಲ್ಲ ಕನ್ಸಿಡರ್ ಮಾಡಬಾರ್ದು ಅಂತ ಹೇಳಿದ್ದಾರೆ. ಇತ್ತೀಚೆಗೆ ಹೈಕೋರ್ಟ್ನಲ್ಲೂ ಕೂಡ ಒಂದು ಪಿಟಿಷನ್ ಹಾಕಿ ಡಿಸ್ಮಿಸ್ ಆಗಿದೆ. ಅದು ಸಿಬಿಐಗೂ ಕೊಡಕ್ಕೆ ಬರಲ್ಲ, SIT ಮಾಡಕ್ಕೂ ಬರಲ್ಲ. ಆಮೇಲೆ ಇನ್ಕಮ್ ಟ್ಯಾಕ್ಸ್ ಕ್ವಾಸಿ ಜುಡಿಷಿಯಲ್ ಬಾಡಿ, ಅವ್ರು ಹೇಳಬೇಕು ಡೈರಿ ಬಗ್ಗೆ. ಇವ್ರು ಯಾರು ಹೇಳಕ್ಕೆ? ಅದನ್ನೆಲ್ಲ ಇಲ್ಲಿ ಚರ್ಚೆ ಮಾಡಕ್ ಬರೋದಿಲ್ಲ, ಅಸೆಂಬ್ಲಿನಲ್ಲಿ ಚರ್ಚೆ ಮಾಡಕ್ ಬರೋಲ್ಲ. ಅದಕ್ಕೆ ಕೌನ್ಸಿಲ್ ರಿಜೆಕ್ಟ್ ಮಾಡಿದ್ದಾರೆ. ಇಲ್ಲ, ಇವ್ರು ಒತ್ತಾಯ ಮಾಡಿದ್ದಾರೆ ಅಷ್ಟೇನೆ. ಬಟ್ ಪಾಯಿಂಟ್ ಆಫ್ ಆರ್ಡರ್ ಮೂಲಕ ನಮ್ಮ ಲಾ ಮಿನಿಸ್ಟ್ರಿ ಹೇಳಿದ ಮೇಲೆ ಅದನ್ನು ಅಕ್ಸೆಪ್ಟ್ ಮಾಡಿದಾರಲ್ಲ. ಸದನದ ಸಮಯವನ್ನ ಹಾಳು ಮಾಡ್ತಾ ಇದ್ದಾರೆ. ಸಂಸದೀಯ ವ್ಯವಸ್ಥೆಯಲ್ಲಿ ಇವರು ನಂಬಿಕೆ ಇಲ್ಲ. ಬಜೆಟ್ ಮೇಲೆ ಚರ್ಚೆ ಮಾಡಿದ್ರೆ ಬಜೆಟ್ ಸೆಷನ್, ಬಜೆಟ್ ಮೇಲೆ ಚರ್ಚೆ ಮಾಡಬೇಕು. ಅದನ್ನು ಬಿಟ್ಬಿಟ್ಟು ಯಾವುದೋ ಒಂದು ಸುಳ್ಳು ಆರೋಪನ ತಗೊಬಂದು ಇಲ್ಲಿ ಚರ್ಚೆ ಮಾಡೋದು, ಅದು ಫೇಕ್ ಡೈರಿ ಬಗ್ಗೆ ಚರ್ಚೆ ಮಾಡ್ತಕ್ಕಂಥದ್ದು, ಇದು ರಾಜಕೀಯ ಪ್ರೇರಿತವಾದದ್ದು. ಇದು ಒಂದು ರಾಜಕೀಯ ಸಂಚು ಅವರು.